ಪ್ರತಿಯೊಂದು ಮನೆಯಲ್ಲೂ ಕೂಡ ಸಖತ್ ಯೂಸ್ಫುಲ್ ಆಗುವಂತಹ ಒಂದು ಪ್ರಾಡಕ್ಟ್ ಇದ್ರ ಒಳಗಡೆ ಇದೆ. ಏನು ಅನ್ನೋದನ್ನ ತೋರಿಸ್ತೀನಿ. 100% ನಿಮಗೆ ಇಷ್ಟ ಆಗೇ ಆಗುತ್ತೆ. ಇಷ್ಟ ಆಗೋದಷ್ಟೇ ಅಲ್ಲ, 100% ಯೂಸ್ಫುಲ್ ಕೂಡ ಆಗೇ ಆಗುತ್ತೆ. ಸೊ ಬನ್ನಿ, ಹಾಗಾದ್ರೆ ತಡ ಮಾಡ್ದೇನೆ ಇದ್ರ ಒಳಗಡೆ ಏನಿದೆ ನೋಡ್ಕೊಂಡು ಬರೋಣ ಬನ್ನಿ. ಸೊ ಇಲ್ಲಿದೆ, ಓಕೆ, ಕಟ್ ಮಾಡಿದ್ದೀನಿ. ಹಂಗೆ ಓಪನ್. ಸೌಂಡ್ ಜೋರಾಗೇನೆ ಇದೆ. ಇದನ್ನ ಬಿಟ್ಟರೆ ಬೇರೆ ಏನೂ ಇಲ್ಲ. ರೇಟಿಂಗ್ ಕೊಡೋದಕ್ಕೆ ಒಂದು ಕವರ್ ಕೊಟ್ಟಿದ್ದಾರೆ ಅಷ್ಟೇ. ಸೊ ಇದನ್ನು ಪಕ್ಕದಲ್ಲಿ ಇಡೋಣ. ಸೊ ಇದು ನಮ್ಮ ಮೇನ್ ಪ್ರಾಡಕ್ಟ್. ಏನು ಅಂತ ಈಗಾಗಲೇ ಗೊತ್ತಾಗಿರಬಹುದು ಕೆಲವರಿಗೆ ಗೊತ್ತಾಗದೆ ಕೂಡ ಇರಬಹುದು ಇದೇನಪ್ಪ ಅಂತ ಹೇಳಿ. ಸೊ ಓಪನ್ ಮಾಡುವ ಅಂತ ಸಿಂಪಲಾಗಿ ಪ್ಯಾಕೇಜಿಂಗ್ ಮಾಡಿಕೊಟ್ಟು ಕಳಿಸಿದ್ದಾರೆ. ಓಕೆ, ಇದರಲ್ಲಿ 100 ಇರುತ್ತೆ. ಏನು ನೋಡಿದಾಗ ಗೊತ್ತಾಗ್ತದೆ ನಿಮಗೆ. ಕೆಲವರಿಗೆ ಗೊತ್ತಾಗಿಲ್ಲ ಅಂತಂದರೆ ಪೂರ್ತಿ ವೇಟ್ ಮಾಡಿ, ಏನು ಅಂತ ಹೇಳ್ತೀನಿ, ಮತ್ತು ಅದನ್ನು ಹೆಂಗೆ ಯೂಸ್ ಮಾಡೋದು, ಸೊ ಅದ್ರ ಬಗ್ಗೆ ಕೂಡ ಮಾತಾಡೋಣ. ಓಕೆ, ಇಲ್ಲಿದೆ, ಕವರ್ ಮೇಲೆ ಕವರ್ ಹಾಕಿದ್ದಾರೆ. ಓಕೆ, ಪಕ್ಕ ಇಡೋಣ. ಇದು ನೋಡಿ, ಹೀಗೆ ಏನಿದಪ್ಪ ಅಂತ ಹೇಳಿದ್ರೆ ಈ ಕಡೆ ಒಂದು, ಈ ಕಡೆ ಒಂದು. ಸೊ ಅದನ್ನು ನೀವು ಹಾಕಬೇಕಾಗಿರುತ್ತೆ. ಅದು ಹೆಂಗೆ ಅಂತ ಹೇಳ್ತೀನಿ. ಸೊ ಇದು ಯಾವುದಕ್ಕೆ ಅಂತ ಹೇಳಿದ್ರೆ, ಬಟ್ಟೆನ ನೀವೇನಾದರೂ ಬಟ್ಟೆನಲ್ಲಿ ಬಟನ್ ಏನಾದರೂ ಹಾಳಾಗಿ ಹೋಗಿದೆ, ಎಲ್ಲರೂ ಹೊರಗಡೆ ಹೋಗೋದಿದೆ, ಆ ಸಮಯದಲ್ಲೇ ನಿಮ್ಮ ಶರ್ಟಲ್ಲಿರೋ ಗುಂಡಿ ಏನಾದರೂ ಕೈ ಕೊಡ್ತು ಅಂದರೆ, ಬಟನ್ಸ್ ಏನಾದರೂ ಕೈ ಕೊಡ್ತು ಅಂತ ಹೇಳಿದ್ರೆ, ಸೊ ಆವಾಗ ಈ ಒಂದು ಪ್ರಾಡಕ್ಟ್ ಸಖತ್ ಯೂಸ್ಫುಲ್ ಆಗುತ್ತೆ. ಟೋಟಲ್ ಆಗಿ 100 ಬಟನ್ಸ್ ಕೊಟ್ಟಿದ್ದಾರೆ ಇದರಲ್ಲಿ. ಸೊ ಇದನ್ನು ನೀವು ಯೂಸ್ ಮಾಡ್ಕೊಳ್ಬಹುದು. ಹೇಗೆ ಅಂತ ಹೇಳ್ತೀನಿ ನೋಡಿ. ಸೊ ಇದನ್ನು ತಗೊಳ್ಳೋದು, ಓಕೆ, ಇದು ಹುಕ್ ಹಾಕ್ತಿರಲ್ವಾ, ಸೊ ಅದು ಇದು. ಸೊ ಇವಾಗ ಬಟನ್ ಅನ್ನು ಹಾಕೋದು ಹೇಗೆ, ಸೊ ಅದು ತುಂಬಾ ಜನರಿಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇರುತ್ತೆ. ಸೊ ಇದಕ್ಕೆ ಆನ್ಸರ್ ಅನ್ನ ಕೊಡ್ತೀನಿ ಇವಾಗ ನೋಡಿ. ಸಿಂಪಲ್. ಇದಕ್ಕೋಸ್ಕರ ನೀವೇನ್ ಮಾಡಬೇಕು, ಇದರಲ್ಲಿ ನಿಮಗೆ 3 ರೀತಿಯಾಗಿ ಬಟನ್ ಸಿಗ್ತವೆ. ಒಂದು ಇದು, ಆಮೇಲೆ ನೋಡಿ ಇದೊಂದು ಸಿಗುತ್ತೆ, ಆಮೇಲೆ ಇದ್ರ ಜೊತೆಗೆ ಈ ರೀತಿಯಾಗಿರೋದೊಂದು ಸಿಗುತ್ತಾ, ನೀವು ನೋಡೇ ಇರ್ತೀರ. ಈ ರೀತಿಯಾಗಿರೋ ಒಂದು ಬಟನ್ ಸಿಗುತ್ತೆ, ಅದನ್ನು ತೆಗೆದಿಟ್ಕೊಳ್ಳಿ. ಆಮೇಲೆ ಈ ರೀತಿಯಾಗಿರೋದೊಂದು ಸಿಗುತ್ತೆ. ಕ್ಲೀನಾಗಿ ಕಾಣಿಸ್ತಿದ್ಯಾ? ಓಕೆ, ಇವಾಗ ನೋಡಿ ಇದು. ಸೊ ಇದನ್ನು ಕೂಡ ತೆಗೆದಿಟ್ಕೊಂಡಿರಿ. ಇದ್ರ ಜೊತೆಗೆ ಇನ್ನೊಂದು ಸಿಗುತ್ತೆ, ಇಲ್ಲಿದೆ ನೋಡಿ, ಇದು ಈ ರೀತಿ ಇರೋದು, ಫ್ಲಾಟ್ ಆಗಿರೋದು. ಸೊ ಇದನ್ನು ಕೂಡ ತೆಗೆದಿಟ್ಕೊಳ್ಬೇಕು. ಸೊ ಇವಾಗ ಒಂದೊಂದನ್ನೇ ಅಟ್ಯಾಚ್ ಮಾಡೋದನ್ನು ಹೇಳ್ಕೊಡ್ತೀನಿ. ಸೊ ಇಲ್ಲಿ 2 ಸೈಡ್ ಇದೆಯಾ, ಸೊ ಇದರಲ್ಲಿ ನೋಡಿ ಈ ರೀತಿಯಾಗಿ ಒಂದು ಹೋಲ್ ಇದೆಯಲ್ವಾ, ಸೊ ಹೋಲ್ ಇದೆಯಲ್ವಾ, ಸೊ ಅಲ್ಲೇನು ಮಾಡಬೇಕು, ಇದನ್ನ ಡೌನ್ ಸೈಡ್, ಈ ಮೊಳೆ ಆಕಾರದಲ್ಲಿ ಏನಿದೆ, ಸೊ ಅದನ್ನು ಡೌನ್ ಸೈಡ್ ಮಾಡಿ ಹಾಕಬೇಕು, ಹಿಂಗೆ ಹಾಕಬೇಕು. ಓಕೆ, ಸೊ ಇಲ್ಲೊಂದು ಸರ್ಕಲ್ ಇದೆ, ಆ ಸರ್ಕಲ್ಗೆ ಈ ಮೊಳೆ ರೀತಿ ಇದೆಯಲ್ವಾ, ಅಥವಾ ಚೂಪಾಗದಂತಹ ಐಟಮ್ ಏನಿದೆ ಅದು ಹೋಗಿ ಚುಚ್ಚಬೇಕು. ಸೊ ಹೀಗಾಗಿ ಇದನ್ನು ಸ್ವಲ್ಪ ಇಲ್ಲಿಟ್ಟು ಪುಷ್ ಮಾಡಿ, ಅವಾಗದು ಈ ಒಂದು ರಬ್ಬರ್ ಇದೆಯಲ್ವಾ ಅದಕ್ಕೆ ಅಂಟ್ಕೊಳ್ಳುತ್ತೆ, ಗಟ್ಟಿಯಾಗಿ ಅಂಟ್ಕೊಳ್ಳುತ್ತೆ, ಬೀಳೋದಿಲ್ಲ. ಸೊ ನೆಕ್ಸ್ಟ್ ಈ ಕಡೆ, ಸೊ ಇಲ್ಲೇನು ಮಾಡಬೇಕು, ಇದು, ಸೊ ಈ ಚೂಪಾದಂತಹ ಮೊಳೆ ರೀತಿನಲ್ಲಿರೋದು ನೋಡಿ, ಇದು ಮೇಲ್ಗಡೆ ಬರಬೇಕು. ಆ ರೀತಿ ಮಾಡಿ ಸ್ವಲ್ಪ ಪ್ರೆಸ್ ಮಾಡಿ ಸಾಕು. ಸೊ ಇವಾಗ ಈ ಮೊಳೆ ರೀತಿ ಇರೋದು ಈ ಕಡೆ ಇದೆ, ಒಳಗಡೆ ಇದೆಯಲ್ವಾ, ಸೊ ಅದು ಹಿಂಗೆ ಬರಬೇಕು. ನಾನು ಇದಕ್ಕೆ ಹೊಡೆದು ತೋರಿಸ್ತೀನಿ ನೋಡಿ. ಇದಕ್ಕೆ ಇಲ್ಲಿ ಹೊಡಿತೀನಿ. ಸೊ ಹಿಂಗಿಟ್ಟು ಪ್ರೆಸ್ ಮಾಡಿ ಅಷ್ಟೇ, ಆಯ್ತು ನೋಡಿ, ಇದು ಅಂಟ್ಕೊಳ್ತು. ಸೊ ಮೊಳೆ ರೀತಿ ಇರೋದು ಇಲ್ಲಿ ಫಿಕ್ಸ್ ಆಗಿದೆ. ಇವಾಗ ಗಟ್ಟಿಯಾಗಿ ಬರುತ್ತೆ. ಇದೇ ರೀತಿಯಾಗಿ ನೀವು ಬಟ್ಟೆಗೆ ಅಂಟಿಸ್ಬೇಕು. ಸೊ ಫಿಕ್ಸ್ ಆಗಿದೆಯಾ? ನೆಕ್ಸ್ಟು ಇದನ್ನು ಕ್ಲಿಪ್ ಮಾಡೋದಕ್ಕಾಗಬೇಕಲ್ವಾ, ಸೊ ಅದು ಈ ರೀತಿ ಸ್ಟ್ರಕ್ಚರ್. ಸೊ ಅದು ಇಲ್ಲಿದೆ ನೋಡಿ, ಈ ರೀತಿಯಾಗಿರೋದು ಇಲ್ಲಿ ಬರಬೇಕು, ಅದ್ರ ಅಪೋಸಿಟ್ ಬರಬೇಕು. ಸೊ ಅದನ್ನು ಹೆಂಗೆ ಸ್ಟಿಚ್ ಮಾಡೋದು, ಫಾರ್ ಎಕ್ಸಾಂಪಲ್ ಇವಾಗ ಇದನ್ನು ನಾನು ಎಕ್ಸಾಂಪಲ್ಗೋಸ್ಕರ ರಟ್ಟಿಗೆ ಹಾಕ್ತಾ ಇದ್ದೀನಿ ಅಷ್ಟೇ. ಸೊ ಹಿಂಗಿದೆ, ಇದು ಬಟ್ಟೆ ಅಂತ ಹೇಳ್ಕೊಳ್ಳಿ. ಹಿಂಗೆ ಸ್ಟಿಚ್ ಆಗಬೇಕು ಅಂತ ಹೇಳಿದ್ರೆ ಇಲ್ಲಿ ಆ ಒಂದು ಹುಕ್ ಬರಬೇಕಲ್ವಾ, ಸೊ ಅದು ಹೆಂಗೆ ಬರಬೇಕು, ಅದನ್ನು ಹೆಂಗೆ ಸ್ಟಿಚ್ ಮಾಡೋದು. ಸೊ ಅದಕ್ಕೋಸ್ಕರ ನೀವೇನು ಮಾಡಿ, ಈ ಥರದನ್ನು ತಗೊಳ್ಬೇಕು. ಓಕೆ, ಈ ಥರದನ್ನು ತಗೊಳ್ಬೇಕು, ಮತ್ತು ಇವೆರಡನ್ನು ತಗೊಳ್ಬೇಕು. ಸೊ ಇವೆರಡನ್ನು ತಗೊಂಡು ಇದನ್ನು ಹೆಂಗೆ ಸ್ಟಿಚ್ ಮಾಡೋದು ಅಂತ ಹೇಳ್ತೀನಿ. ಸೊ ಇದಕ್ಕೋಸ್ಕರ ಸೇಮ್ ಮತ್ತೆ ಇದೇ ಐಕನ್, ಸಾರಿ, ಇದನ್ನೇ ತಗೊಳ್ಬೇಕು. ಹಾಗೇನಲ್ಲಿ ಸರ್ಕಲ್ ಏನಿರುತ್ತೆ ದೊಡ್ಡದಾಗಿ, ಸೊ ಅಲ್ಲಿ ಇದನ್ನು ಇಡಬೇಕು. ಸೊ ಇದು, ಸೊ ಇದನ್ನು ಇಲ್ಲಿ ನೀವು ಈ ರೀತಿಯಾಗಿ ಇಡಬೇಕು. ಓಕೆ, ಇಟ್ಟಾಯ್ತಾ? ಫಿಕ್ಸ್ ಆಗಿದೆ. ಪ್ರೆಸ್ ಮಾಡಿದ್ರೆ ಅದು ಅಂಟ್ಕೊಳ್ಳುತ್ತೆ, ಇದಕ್ಕೆ ನಾನು ಹೇಳಿದ್ನಲ್ವ. ನೆಕ್ಸ್ಟ್ ಈ ಕಡೆ, ಸೊ ಇಲ್ಲೇನು ಮಾಡಬೇಕು, ಇದು ಈ ಮೊಳೆ ರೀತಿನಲ್ಲಿ ಇದೆಯಲ್ವ, ಸೊ ಇದನ್ನು ಮೇಲ್ಮುಖ ಮಾಡಿ ಸ್ವಲ್ಪ ಪ್ರೆಸ್ ಮಾಡಿ ಸಾಕು, ಜಾಸ್ತಿ ಏನು ಬೇಡ, ಸ್ವಲ್ಪ ಪ್ರೆಸ್ ಮಾಡಿ. ಸೊ ಇವಾಗ ಇದು ಆಗಿದೆ. ನೆಕ್ಸ್ಟು
ಇದಕ್ಕೆ ಹಾಕಬೇಕಲ್ವಾ? ಸೊ ಹಿಂಗೆ ನಿಮ್ಗೆ ಅದು ಯಾವ ಕಡೆ ಬೇಕೋ ಅದನ್ನು ನೋಡಿಕೊಂಡು ಹಿಂಗೆ ಮಾಡಿ ಎಷ್ಟು ಪ್ರೆಸ್ ಮಾಡಿ ಅಷ್ಟೇ, ಆಯಿತು, ಕೂತೇ ಬಿಡ್ತು. ಇಷ್ಟೇ, ಸಿಂಪಲ್, ಫಿಕ್ಸ್ ಆಗಿದೆ ಇವಾಗ. ನೆಕ್ಸ್ಟ್ ಹಿಂಗೆ ಇದಂತೂ ಗೊತ್ತೇ ಇರುತ್ತೆ ನಿಮಗೆ. ನೋಡಿ ಎಷ್ಟು ಈಸಿಯಾಗಿ ಕೂಳ್ತಾ ಇದೆ. ಬೇಡ ಅನ್ನೋವಾಗ ತೆಗಿಬೋದು. ಹಿಂಗೆ, ಇಷ್ಟೇ ಸಿಂಪಲ್. ತುಂಬ ಜನರಿಗೆ ಇದು ಡೌಟ್ ಇರುತ್ತೆ, ಸೊ ಹೀಗಾಗಿ ಕ್ಲಿಯರ್ ಮಾಡ್ತಾ ಇದ್ದೀನಿ. ಬಟ್ಟೆಗೂ ಹಾಕೋ ತೋರಿಸ್ಬೇಕು, ಓಕೆ, ಬಟ್ಟೆಗೆ ಒಂದು ಹಾಕಿ ತೋರಿಸಿ ಎಕ್ಸಾಂಪಲ್ ಅಂತ ನೀವು ಕೇಳೋದಾದರೆ ಕಮೆಂಟ್ ಮಾಡಿ, ನೆಕ್ಸ್ಟ್ ವಿಡಿಯೋದಲ್ಲಿ ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ಬಟ್ ಇದು ತುಂಬಾ ಈಸಿ ಟು ಯೂಸ್, ನೋಡ್ತಾ ಇರ್ಬೋದು ಎಷ್ಟು ಈಸಿಯಾಗಿ ಕೂರ್ತಾ ಇದೆ. ಸೊ ಇದೇ ರೀತಿಯಾಗಿ ನೀವು ಬಟ್ಟೆಗೆ ಜೀನ್ಸ್ ಪ್ಯಾಂಟ್ ಇದ್ದರೆ ಜೀನ್ಸ್ ಪ್ಯಾಂಟಿಗೆ, ಶರ್ಟಿಗೆ, ಅಥವಾ ಹುಡುಗಿರು ನಿಮ್ಮ ಒಂದು ಬಟ್ಟೆಗಳಿಗೂ ಕೂಡ ನೀವು ಯೂಸ್ ಮಾಡ್ಕೊಳ್ಬಹುದು. ಸೊ ಸಖತ್ ಯೂಸ್ಫುಲ್ ಪ್ರಾಡಕ್ಟ್ ಇದು. ಇದ್ರ ಲಿಂಕ್ ಬೇಕಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಹಾಗೆಯೇ ಕಾಮೆಂಟ್ ಬಾಕ್ಸಲ್ಲೂ ಕೂಡ ಕೊಟ್ಟಿರ್ತೀನಿ. ಮಿಸ್ ಮಾಡದೆ ಚೆಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.